ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಮ್ಸ್ ಆಸ್ಪತ್ರೆಯಲ್ಲಿ 2 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ರಿಮ್ಸ್ ಆಸ್ಪತ್ರೆಯಲ್ಲಿ 2 ಕಾರ್ಮಿಕರು ಸಾವನ್ನಪ್ಪಿರುವಂತದ್ದು. ಬದುಕಿನ ಹೋರಾಟ, ಐಸಿಯುನಲ್ಲಿ ನರಳಾಡ್ತಾ ಇರುವ ಹೇಮಂತ್ ಹಾಗೂ ಶಿವಕುಮಾರ್. ಬದುಕಿಸಿ ಅಂತ ವೈದ್ಯರಿಗೆ ಕೈ ಮುಗಿತಾ ಇರುವ ಶಿವಕುಮಾರ್ ಸಹೋದ್ಯೋಗಿಯ ಶಿಫ್ಟ್. ಒಂದ್ ಕಡೆ ಸಹೋದ್ಯೋಗಿಯ ಶಿಫ್ಟ್ ಮಾಡಲು ರಾತ್ರಿ ಫ್ಯಾಕ್ಟರಿಯಲ್ಲಿ ಉಳಿದಿದ್ದ ಗಣೇಶ್ ನಿನ್ನೆ ಸಂಜೆ 6 ಗಂಟೆಗೆ ಶಿಫ್ಟ್ ಮುಗಿಸಿ ಮನೆಗೆ ಬರಬೇಕಿದ್ದ ಗಣೇಶ್ ಫೋನ್ ಮಾಡಿ ಬೇರೊಬ್ಬನ ಶಿಫ್ಟ್ ಕಂಟಿನ್ಯೂ ಮಾಡಿ ಬರ್ತೀನಿ ಅಂತ ಹೇಳಿದ್ದ. ಅವಳ ಶಿಫ್ಟ್ ಮುಗಿಸಿ ಬಂದಿದ್ರೆ ಬದುಕುಳಿತಾ ಇದ್ದ ಅಂತ ಹೇಳಿ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ತಂದೆ ಇಲ್ಲದ ಕುಟುಂಬಕ್ಕೆ ತಾನೇ ಹೆಗಲಾಗಿ ನಿಂತಿದ್ದ ಮೃತ ಗಣೇಶ್. ಒಂದ್ ಕಡೆ ಅವರ ಕುಟುಂಬಸ್ಥರು ಕೂಡ ನರಳಾಡ್ತಾ ಇದ್ದಾರೆ. ಸಹೋದ್ಯೋಗಿಯ ಶಿಫ್ಟ್ ಮಾಡಲು ರಾತ್ರಿ ಫ್ಯಾಕ್ಟರಿಯಲ್ಲಿ ಉಳ್ಕೊಂಡಿದ್ದ. ನಿನ್ನೆ ಸಂಜೆ 6 ಗಂಟೆಗೆ ಆತನ ಶಿಫ್ಟ್ ಮುಗಿಸಿ ಆತ ಮನೆಗೆ ಬರಬೇಕಿತ್ತು. ಆದರೆ ಫೋನ್ ಮಾಡಿ ಬೇರೊಬ್ಬನ ಶಿಫ್ಟ್ ಕಂಟಿನ್ಯೂ ಮಾಡಿ ಬರ್ತೀನಿ ಅಂತ ಹೇಳಿ ಆತನಿಗೆ ಹೇಳಿದ್ರು. ಅವನ ಶಿಫ್ಟ್ ಮುಗಿಸಿ ಬಂದಿದ್ರೆ ಆತ ಬದುಕುಳಿತಿದ್ದ ಅಂತ ಹೇಳಿ ಮೃತ ಗಣೇಶ್ ತಾಯಿ ನರಳಾಡ್ತಾ ಇರುವಂಥದ್ದು. ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಮ್ಸ್ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲು ಮಾಡಲಾಗಿದೆ. ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಯಾದಗಿರಿಯಲ್ಲಿ ಈ ಘಟನೆ ನಡೆದಿದೆ. 2 ಗಂಟೆಗೆ ಡ್ಯೂಟಿಗೆ ಹೋಗಿ 6 ಗಂಟೆಗೆ ಮನೆ ಬರೋದಿತ್ತು. ಅವ್ನು ಕೂಡ ಅಲ್ರಿ ಪಾರ ಅವ್ರ ದೋಸ್ತು ನಾ ಡ್ಯೂಟಿ ಸಾರ ಅಂತ ಅಂದಂತ ಅವ್ನು ಅಣ್ಣಗೆ ಫೋನ್ ಮಾಡಿ ನಾನು ಮಾತಾಡಿಲ್ಲ. ಅಣ್ಣ ನಾನು ಬರೋಂಗಿಲ್ಲ, ನಮ್ಮ ದೋಸ್ತು ಗುಡವಲ್ರು ಅವ್ನು ಡ್ಯೂಟಿ ಮಾಡಂದನ, ಅವನು ರಾತ್ರಿ ಡ್ಯೂಟಿ ಮಾಡಿ ಮುಂಜಾನೆ ಬರ್ತಾನಂತಂದು ಕಂಪ್ನಿ ದಾಟಿ ಬಂದಿದ್ದಂತ. ಹೋಗ್ಯಾನ, ಹೋಗಿ ಅವ್ರ ದೋಸ್ತು ಡ್ಯೂಟಿ ಮಾಡಿ ನಾಳೆಗೆ ನಂದು ಅವ್ನು ಮಾಡ್ತಾನಂತ, ನಾನು ಇವಾಗ ಅವ್ನು ಡ್ಯೂಟಿ ಮಾಡಿ ಬರ್ತಾನಂತ. ಮತ್ತೆ ಒಳ್ಳೆ ಹೋಗಿ ಅವನ ಹೆಸರು ಏನಾದೇನಪ್ಪ ನನಗೆ ಗೊತ್ತಿಲ್ಲ. ಅವ್ರ ದೋಸ್ತು ಅವರು ಗುಡವಲ್ರಿ ಪಾರ ನಮ್ಮೂರು ಡ್ಯೂಟಿ ಮಾಡಕ್ಕೆ ಹೋಗ್ಯಾನ. ನಾನು ಮುಂಜಾನೆ ಬರ್ತೀನಿ ಅಮ್ಮಗೆ ಹೇಳು ನಮ್ಮ ದೋಸ್ತನ ಡ್ಯೂಟಿ ಮಾಡ್ಕೇಸಿ ನಾನು ಬರ್ತೀನಿ, ನಾನು ಡ್ಯೂಟಿ ಆಗ್ಯದ ಬೇಡ ನಿನ್ನ ಡ್ಯೂಟಿ ನಿನ್ಗೆ ಆಯ್ತು ಸಾಕು ಬಾ ಅಂತ ನನ್ನ ಮಗ ಅಂದನ. ಅಂದ್ರೆ ಇಲ್ಲ ಓದ್ತೀನಿ ನಾನು ಡ್ಯೂಟಿ ಮಾಡಿ ಬರ್ತಾನೆ ಅಂತ ಕೇಶ ಯಾವಾಗ ಮಾಡಿ ಬರ್ತಾನೆ ಆಗಲು ಡ್ಯೂಟಿ. ಅವ್ನು ಹೋದ್ರೆ ಇವ್ನು ಮಾಡ್ತಾನೆ, ಇವ್ನು ಹೋದ್ರೆ ಅವ್ನು ಮಾಡ್ತಾನೆ. ಒಬ್ರಿಗೊಬ್ರು ಡ್ಯೂಟಿ ಮಾಡ್ತಾರೆ ಸಾರು. ಹಿಂಗೆ ನುಂಗಿ ನೀರು ಕುಡಿಯೋದು, ಆ ಕಂಪ್ನಿಗೆ ಆರ ಕೊಡೋದು ನನಗೇನು ಗೊತ್ತಪ್ಪ. ಏನಾಗಿದೆ ನಮ್ಗೆ ಗೊತ್ತಿಲ್ಲ. 6 ಮಂದಿಗೆ ಅದೇನೋ ಬಿಡ್ತಾರಂತ ಸಾರು, ಕೆಮಿಕಲ್ ಬಿಡ್ತಾರಂತ. ಅದು ಬಿಡೋಕೆ ಹೋಗಿ 6 ಮಂದಿ ಒಂದೆಲ್ಲ ಡ್ಯೂಟಿ ಮಾಡಿರಲ್ಲ. 6 ಮಂದಿ ಒಟ್ಟಾಗಿ ಹೋಗ್ಕೊಂಡ್ಬಿಟ್ಟದ ಏನು ಮಾಡೋದು ಗೊತ್ತಿಲ್ಲ. 6 ಮಂದಿ ಸೀರಿಯಸ್ ಆದ 4 ಗಂಟೆ ತಂದು ಇಲ್ಲಿ ಮಿಷಿನಾಗ ಹಾಕ್ಯಾರಂತ ಕಂಪ್ನಿಯವರು ಅಡ್ಮಿಟ್ ಮಾಡಿ 2 ಗಂಟೆಗೆ ಡ್ಯೂಟಿಗೆ ಹೋಗಿ 6 ಗಂಟೆಗೆ ಮನೆ ಬರೋದಿತ್ತು. ಕೈಗಾರಿಕಾ ಪ್ರದೇಶದಲ್ಲಿ ಮೃತ ಕುಟುಂಬಸ್ಥರಿಂದ ಪ್ರತಿಭಟನೆ. ಕಡೇಚೂರು ಬಾಡಿಯಾಡ್ ರಸ್ತೆ ತಡೆದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಂಪನಿಯವರ ನಿರ್ಲಕ್ಷ್ಯದಿಂದಲೇ 3 ಮೃತಪಟ್ಟಿದ್ದಾರೆ. ಸರಿಯಾಗಿ ಚಿಕಿತ್ಸೆ ಕೊಡಿಸದೆ ಕಾರ್ಮಿಕರನ್ನ ಸಾಯಿಸಿದ್ದಾರೆ. ನಮಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹ ಕೇಳಿಬರ್ತಾ ಇದೆ. ಸ್ಥಳಕ್ಕೆ ಬಂದ ಡಿಸಿ ಎಸ್ಪಿ ಎದುರೇ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಪ್ರತಿಭಟನಾಕಾರರ ಮನವೊಲಿಸಲು ಡಿಸಿ ಎಸ್ಪಿ ಪ್ರಯತ್ನವನ್ನ ಮಾಡಿದ್ದಾರೆ. ಸ್ಥಳಕ್ಕೆ ಕಲಬುರಗಿ ಐಜಿಪಿ ಶಾಂತನು ಸಿನ್ಹಾ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕೈಗಾರಿಕೆ ಪ್ರದೇಶದಲ್ಲಿ ಎಸ್ಡಿಆರ್ಎಫ್ ಮತ್ತು ಎಫ್ಎಸ್ಎಲ್ ತಂಡದಿಂದ ಈಗಾಗಲೇ ಪರಿಶೀಲನೆ ಕೂಡ ಆಗ್ತಾ ಇದೆ. ಕಂಪನಿಯವರ ನಿರ್ಲಕ್ಷ್ಯದಿಂದಲೇ ಈ ರೀತಿಯಾಗಿ ಆಗಿದೆ. ಸರಿಯಾಗಿ ಚಿಕಿತ್ಸೆ ಕೊಡಿಸದೆ ಸಾಯಿಸಿದ್ದಾರೆ. ನಮಗೆ ನ್ಯಾಯ ಬೇಕು ಅಂತ ಹೇಳಿ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಸ್ಥಳಕ್ಕೆ ಬಂದ ಡಿಸಿ ಹಾಗೂ ಎಸ್ಪಿ ಅವರ ಮುಂದೆನೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಒಂದ್ ಕಡೆ ಸರಿಯಾಗಿ ಚಿಕಿತ್ಸೆ ಕೊಡಿಸದೆ ಕಾರ್ಮಿಕರನ್ನ ಇಲ್ಲಿ ಸಾಯಿಸಿದ್ದಾರೆ. ಗಾಯಾಳುಗಳಿಗೆ ಒಂದ್ ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಂದ್ ಕಡೆ ಮೃತ ಕುಟುಂಬಸ್ಥರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಕಡೇಚೂರು ಬಾಡ್ಯಾಳ್ ಕೈಗಾರಿಕಾ ಪ್ರದೇಶದಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಮಿಕಲ್ ಅಪಾಯಕಾರಿ ಕೆಮಿಕಲ್ ಸೋರಿಕೆಯಾಗಿ ಈಗಲೇ 3 ಕಾರ್ಮಿಕರು ಕೂಡ ಮೃತಪಟ್ಟಿದ್ದಾರೆ.
ಯಾದಗಿರಿ ತಾಲೂಕಿನ ಕಡೆಚೂರು ಬಾಡ್ಯಾಳ್ ಕೈಗಾರಿಕಾ ಪ್ರದೇಶದ ಏನು ದುರ್ಘಟನೆ ಜರುಗಿದೆ, ಈ ಘಟನಾ ಪ್ರದೇಶದ ಕೈಗಾರಿಕಾ ಪ್ರದೇಶದಲ್ಲಿ ನಾವು ಇದ್ದೀವಿ. ಖುದ್ದು ಈಗಲೇ ಈ ಘಟನೆಯನ್ನು ಅರಿತು ಈಗಲೇ ಕಲಬುರಗಿಯಿಂದ SDRF ತಂಡವು ಆಗಮಿಸಿ ಈಗಲೇ ಅವರು ಕೂಡ SDRF ತಂಡದ ಸಿಬ್ಬಂದಿ ಅವರು ಕೆಮಿಕಲ್ ಸೋರಿಕೆ ಯಾವ ರೀತಿ ಆಗಿದೆ ಎಂಬುದಕ್ಕೆ ಪರಿಶೀಲನೆ ಮಾಡುವಂಥ ಕಾರ್ಯ ಮಾಡಿದ್ದಾರೆ. ಪ್ರಮುಖವಾಗಿ ಬ್ರೀತಿಂಗ್ ಶರ್ಟ್, ಅದೇ ರೀತಿಯಾಗಿ ಕೆಮಿಕಲ್ ಸೂಟನ್ನು ವಿಶೇಷವಾಗಿ ಧರಿಸಿಕೊಂಡು ಅವರು ಈಗಲೇ ಒಳಗಡೆ ಹೋಗಿ, ಯಾಕೆಂದರೆ ಅದು ಅಪಾಯಕಾರಿ ಸ್ಥಳವಿದೆ, ಕೆಮಿಕಲ್ ಇನ್ನು ಕೆಟ್ಟ ವಾಸನೆ ಬರುವಂಥ ಸಾಧ್ಯತೆ ಇರ್ತದೆ. ಈ ಹಿನ್ನೆಲೆಯಲ್ಲಿ ಅಪಾಯಕಾರಿ ಕೆಮಿಕಲ್ ಏನು ಕೆಟ್ಟ ವಾಸನೆ ಬರುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಆ ಪ್ರದೇಶದ ಒಳಗಡೆ ಹೋಗಿ ಏನು ಬ್ರೀತಿಂಗ್ ಶರ್ಟ್ ಮೂಲಕ ಅವರು ಕೆಮಿಕಲ್ ಸೂಟನ್ನು ಧರಿಸಿಕೊಂಡು ಅಗತ್ಯ ಸುರಕ್ಷತಾ ಕಿಟ್ ಅನ್ನು ಧರಿಸಿಕೊಂಡು ಒಳಗಡೆ ಹೋಗಿ ಪರಿಶೀಲನೆ ಮಾಡುವಂಥ ಕಾರ್ಯ ಕೂಡ ಇಲ್ಲಿ ಮಾಡಿದ್ದಾರೆ. ಪ್ರಮುಖವಾಗಿ SDRF ತಂಡ ಕೂಡ ಇಲ್ಲಿ ಆಗಮಿಸಿ ಪರಿಶೀಲನೆ ಮಾಡುವಂಥ ಕಾರ್ಯ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಆ ಭಾಗದಲ್ಲಿ ನೋಡಬಹುದು. ಈಗಲೇ ಇಲ್ಲೇನು ಕೈಗಾರಿಕಾ ಪ್ರದೇಶದಲ್ಲಿ ಈಗಲೇ 3 ಕಾರ್ಮಿಕರು ಕೆಮಿಕಲ್ ಏನಂತಂದರೆ ಅಪಾಯಕಾರಿ ಕೆಮಿಕಲ್ ಸೋರಿಕೆಯಾಗಿ ಮೃತಪಟ್ಟ ಪರಿಣಾಮವಾಗಿ ಈಗ ಘಟನಾ ಸ್ಥಳಕ್ಕೆ FSL ತಂಡ ಕೂಡ ಆಗಮಿಸಿ ಪರಿಶೀಲನೆ ಮಾಡುವಂಥ ಕಾರ್ಯ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಗಳು ಕೂಡ ಇಲ್ಲೇ ಠಿಕಾಣಿ ಹೂಡಿ ಪರಿಶೀಲನೆ ಮಾಡುವಂಥ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲೇನಂತಂದರೆ SDRF ತಂಡ ಇಲ್ಲೇ ಠಿಕಾಣಿ ಹೂಡಿ ಇನ್ನು ಮತ್ತೆ ಏನಾದರೂ ಈ ಘಟನೆ ಹೇಗಾಗಿದೆ, ಯಾಕಾಗಿದೆ ಎಂಬುದ್ರ ಬಗ್ಗೆ ಇಲ್ಲಿ ಏನಾದರೂ ನಿರ್ಲಕ್ಷ್ಯ ತೋರಿದರೆ ಎಂಬುದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡುವಂಥ ಕಾರ್ಯ ಮಾಡ್ತಾಯಿದ್ದಾರೆ. ಈಗಲೇ SDRFನ ತಂಡದ PA ಅಂತ ಅಮರೀಶ್ ಚವ್ಹಾಣ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಈಗ ತಾವು ಕೂಡ ಇಲ್ಲಿ ನಿಮ್ಮ ತಂಡ ಬಂದಿದೆ, ಪ್ರಮುಖವಾಗಿ ಸುರಕ್ಷತಾ ಕಿಟ್ಟನ್ನು ಧರಿಸ್ಕೊಂಡು ಪರಿಶೀಲನೆ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದರೆ ತಾವು ಈ ಆರಂಭ ಹಂತದಲ್ಲಿ ಏನೆಲ್ಲ ಮೇಲ್ನೋಟ ಕಂಡು ಬರ್ತಾ ಇದೆ? ಈಗಾಗಲೇ ಬೆಳಗ್ಗೆ ನಮಗೆ ಕಾಲ್ ಬಂದ ತಕ್ಷಣ ನಮ್ಮ ಟೀಮ್ ಕರ್ಕೊಂಡು SDRF ಟೀಮ್ ಕರ್ಕೊಂಡು ಇಲ್ಲಿ ಬಂದಿದ್ದೀವಿ ಕಲಬುರಗಿಯಿಂದ. ಈಗಾಗಲೇ ನಮ್ಮಲ್ಲಿ ಇರುವಂಥ ಏನಿದೆ BS ಸೆಟ್ ಹಾಕ್ಕೊಂಡು ಕೆಮಿಕಲ್ ಸೂಟ್ ಹಾಕ್ಕೊಂಡು ಈಗಾಗಲೇ ನಮ್ಮ ಸಿಬ್ಬಂದಿಗಳು ಎಲ್ಲ ನಾವು ನಮ್ಮ ಟೀಮ್ ಎಲ್ಲ ಸರ್ಚ್ ಮಾಡ್ತಾ ಇದ್ದೀವಿ. ಈಗಾಗಲೇ ಈಗಿರುವಂಥ ಬಾಡಿಯನ್ನು ಹಾಸ್ಪಿಟಲಲ್ಲಿ ಸಾಗಿಸಿದ್ದಾರೆ. ಇಲ್ಲಿ ಯಾವುದೇ ಬಾಡಿ ಇಲ್ಲ, ನಾವು ಸರ್ಚ್ ಮಾಡಿದ್ವಿ. ಮತ್ತು ಇವಾಗ ಯಾವುದೇ ಈಗ ಲೀಕೇಜ್ ಎಲ್ಲ ಸ್ಟಾಪ್ ಆಗಿದೆ. ಈಗ ಯಾವುದೇ ಆ ಥರ ಸ್ಮೆಲ್ ಬರ್ತಾ ಇಲ್ಲ, ಸ್ವಲ್ಪ ಇದೆ ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ. ಈಗ ನಾವೆಲ್ಲ ಮತ್ತೆ ಇನ್ನು ಸರ್ಚ್ ಮಾಡಿ ಈಗ ಒಳಗಡೆ ಎಲ್ಲ ಕೂಡ ಈಗ ಕ್ಲಿಯರ್ ಇದೆ, ಏನು ತೊಂದರೆ ಇಲ್ಲ. ಈಗ ನೆಕ್ಸ್ಟ್ ಮುಂದಿನ ಇದು ನೆಕ್ಸ್ಟ್ ಕಾರ್ಯಾಚರಣೆ ಮಾಡೋಕ್ಕೆ ಈಗ ನಾವು ರೆಡಿ ಇದ್ದೀವಿ. ಇದು SDRF ತಂಡದ PA ಅಧಿಕಾರಿ ಉಮೇಶ್ ಚವ್ಹಾಣ್ ಅವರ ಮಾತಾಗಿದೆ. ಈಗಲೇ ಮೇಲ್ನೋಟಕ್ಕೆ ನಾವು ಕೂಡ ಈಗಲೇ ಪರಿಶೀಲನೆ ಮಾಡಿದ್ವಿ. ಸದ್ಯಕ್ಕೆ ಸೋರಿಕೆ ಆಗ್ತಾ ಇಲ್ಲ, ಆದರೆ ಇನ್ನೂ ಮತ್ತೆ ಒಳಗಡೆ ಹೋಗಿ ನಮ್ಮ ತಂಡ ಕೂಡ ಪರಿಶೀಲನೆ ಮಾಡುವಂಥ ಕಾರ್ಯ ಕೂಡ ಮುಂದುವರಿಸಲಿದ್ದಾರೆ ಎಂಬ ಮಾತನ್ನು ಆಡಿದ್ದಾರೆ. ನಾಗಭಾಮಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.